ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇಷ್ಟೊತ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಏನಪ್ಪ ಅಂದರೆ ಈ ಫುಟ್ಮಾಲ್ ಇದ್ದಾನಲ್ಲ, ಈ ಫುಟ್ಮಾಲು ಯಾವಾಗಲೂ ಹೇಳ್ತಾ ಇರ್ತಾನೆ ಗೈಸ್. ನಾವು ಬಂದಾಗೆಲ್ಲ ಏನಾದರೂ ಒಂದು ಏನು ಹೇಳ್ತಿದ್ದೆ ಈಗ ಇಲ್ಲಿ ಅಲ್ಲೊಂದು ಮನೆ ಇದೆ, ಟ್ಯುಟೋರಿಯಲ್ಸ್ ಥರ ಲೈಕ್ ಟ್ಯೂಷನ್ ಮಾಡ್ತಾರೆ. ನಾವು ಬಂದಾಗೆಲ್ಲ ಹೇಳ್ತಿರ್ತಾನೆ ಗೈಸ್, ಇಲ್ಲಿ ಕನ್ನಡ ಹೇಳ್ಕೊಡ್ತಾರೆ ಅಂತ. ಅದೊಂಥರ ಇವನಿಗೆ ಅದು ರೋಗ ಬಂದ್ಬಿಟ್ಟೈತಲ್ಲ ಆಮೇಲೆ ಸ್ವಲ್ಪ ವಾವ್ ಅನ್ಸುತ್ತೆ ಅದು ಹೇಳ್ತಾ ಇರ್ತೀನಿ. ಕನ್ನಡ ಅಭಿಮಾನ ಇದು ಕರ್ನಾಟಕದೆಲ್ಲ ಕನ್ನಡ ಹೇಳ್ಕೊಡುವಂಥ ಸ್ಕೂಲ್ ಮಾಡ್ತಾವ್ರಲ್ಲ ಅಂತ ಅದು ನನಗೆ ವಾವ್ ಅನ್ಸುತ್ತೆ. ವಾವ್ ಓಕೆ, ಬಟ್ ನಾವೇನು ಹೊಸ ಪರ್ಸನ್ ಅಂತ ಎಷ್ಟಲ್ಲಿ ಹೇಳಿದ್ದೆ ಇದನ್ನೇ ಹೇಳಿಲ್ಲ ಅನ್ಕೊತೀನಿ. ನಡೀರಿ ಇದಕ್ಕೆ ಪಾರ್ಕು ಪಾರ್ಕ್ ಎಲ್ಲಿ ಆಮೇಲೆ ಆ ಕಡೆ ಇವ್ನು ಯಾರಲ್ಲ ಈ ಆಲೂಗಡ್ಡೆ ತಗೊಂಡು ಪಾರ್ಕಲ್ಲೆಲ್ಲ ಮಾಡಕ್ ಹೋಯ್ತಿ. ಬೇಡ ಬಾ ಒಯ್ ಮುಚ್ಕೊಂಬಾರಲ್ಲ ಒಳ್ಳೊಳ್ಳೆ ಮರ ಗಿಡಗಳಿಂದ ನೋಡ್ಕೊಂಬರೋಣ ಗೈಸ್. ನಾನು ಪಾರ್ಕ್ ಹೋಗೋದು ಮರ ಗಿಡಗಳನ್ನೆಲ್ಲ ನೋಡೋಕ್ಕಲ್ಲ ಗೈಸ್, ಒಳ್ಳೊಳ್ಳೆ ಬ್ಯೂಟೀಸ್ ನೋಡೋಕೆ ಹೋಗ್ತಾನೆ ನಮ್ಮ ಮಗ. ಸರಿ ಇಲ್ಲ ಏನು ನೀವೇನು ಹಂಗೆ ಬರ್ತೀಯ? ನಾನು ಬ್ಯೂಟೀಸ್ ಎಲ್ಲ ನೋಡಲ್ಲ, ನಾನು ಓನ್ಲಿ ಮರ ಗಿಡಗಳು ಅಷ್ಟೇ. ಗೊತ್ತು ಗಿಡ ಬಳ್ಳಿಗಳು ಮರಗಳು. ಯಾಕಂದ್ರೆ ಇದು ನಗ್ತೀಯ ಒಳಗೆ ನಗ್ತೀಯಲ್ಲ ಸೀದಾ. ಇಲ್ಲಿ ಯಾವನ ಪ್ರಾಪರ್ಟಿ ಬಂದವನು ಯಾವುದೋ ನೋಡೋ ಈ ಪ್ರಾಪರ್ಟಿ ಮಾರ್ಸೋದಿದ್ರೆ ಈ ಸೊಳ್ಳೆ ಸಾಕಾದ ಐದು ಗಣ ಚೆನ್ನಾಗಿ ಕೊಡ್ತಾರ ಕೇಳು. ಚೆನ್ನಾಗಿ ಕೊಡಲ್ಲ, ಅದೇ ಕೊಡ್ತಾರ ಕೇಳು. ಯಾರು ಇಲ್ಲ ಅನ್ಸುತ್ತೆ. ಗೈಸ್ ಫುಟ್ಮಾಲು ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ಮಸ್ತಾಗೈತೆ ಮನೆ. ಈ ಥರ ಕಟ್ಬಿಡ್ಬೇಕು ನಮ್ಮ ಊರಲ್ಲಿ ಒಂದು ಮನೆ, ನಮ್ಮ ಮಸ್ತಾಗೈತೆ. ಫುಟ್ಮಾಲು ಇರಲ್ಲ, ಫುಟ್ಮಾಲು ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇದ್ದೀನಿ. ಈ ಸ್ಲಿಪ್ಪರು ನಾನು ಹಾಕೊಂಡಿದ್ದೀನಿ ಇಲ್ಲ ಅಂತಾನೆ ಗೊತ್ತಾಯ್ತಾ ಇಲ್ಲ ನನಗೆ. ಸುಮ್ಮನೆ ಏನೋ ಬರೀ ಬೇಕು ಅಂದರೆ ಗೈಸ್ ಈ ಕಾರ್ ನೋಡಿ ಎಷ್ಟು ಕೆಳಗೆ ಕೂಡಿಸ್ಬಿಟ್ಟವ್ರೆ ಅಂದರೆ ಯಪ್ಪ, ಯಾವ ಥರ ಪಾರ್ಕ್ ಮಾಡೋರೆ ಮಲ್ಲು. ಬೆಂಜು ಏನು ನಿಮ್ಮ ಏರಿಯಾದಲ್ಲೆಲ್ಲ ಅಲ್ವೋ ಏನು ಮಲ್ಲು ಏಯ್ ನಿಮ್ಮ ಏರಿಯಾದಲ್ಲಿ ಸಿಕ್ಕಾಪುಟ್ಟ ಕಾರ್ಗಳೇ ಇಲ್ವಲ್ರು? ನಮ್ಮ ಏರಿಯಾ ಅಲ್ಲ ಇದು. ನಮ್ಮ ಏರಿಯಾ ಇದೇನು ಹೋಗುತ್ತಾ? ಅದೇನು ಹೋಗುತ್ತಾ ಹೇಳಪ್ಪ ಆಯಿತು. ಇದೇನು ಬಂಗ್ಲಿ ಹೂವು ಅಂತಾರೆ ನಮ್ಗೆ ಇದನ್ನ. ಚೆನ್ನಾಗಿದೆ ಸಾಕ ಗೈಸ್. ನನಗೆ ಬೈತಾನೆ, ನನಗೆ ಬ್ಯಾಡ್ ಕಮೆಂಟ್ ಹಾಕಿ ಗೈಸ್. ಬಂಗ್ಲಿ ಹೂವು ಇಲ್ಲ ಮೂಕಣ, ಬಂಗ್ಲಿ ಹೂವು ಅಂತಾರೆ ಇದು ನಮ್ಮ ಕಡೆ. ಹಾಂ ಏಯ್ ಇಲ್ಲೇ ಅಲ್ಲ ಪಾರ್ಕ್ ಗೈಸ್. ಈ ಏರಿಯಾಕ್ಕೆ ಮನೆ ನೋಡೋಕ್ಕೆ ಅಂತಲೇ ಬರ್ಬೇಕಲ್ಲ ಸೀದಾ. ಒಂದು 5-10 ಕೋಟಿ ದುಡ್ಡು ಇಟ್ಕೊಂಡಿದ್ದೀರ ಅಂದರೆ ಏರಿಯಾಗೆ ಬಂದು ನೋಡಿ ಮನೆಗಳು ಹೆಂಗೆ ಕಟ್ಟವ್ರೆ ಅಂತ. ಸದಾಶಿವನಗರ ಡಾಲರ್ಸ್ ಕಾಲೋನಿ. ಹಾಂ ಮಲ್ಲು ಏನಕ್ಕೆ ಡಾಲರ್ಸ್ ಕಾಲೋನಿ ಅಂತ ಕಟ್ಟಿದ್ದಾರೆ? ಈ ಕಡೆ ಬಾ, ಏನಕ್ಕೆ ಅಂತ ಕೇಳೋಣ ಬಸಿ. ಹೇಳ ಮಗ, ಏನಕ್ಕೆ ಡಾಲರ್ಸ್ ಕಾಲೋನಿ ಅಂತ ಕರೆಯೋದು? ನನಗೆ ಗೊತ್ತಿಲ್ಲ. ತಿಳ್ಕೊಬೇಕು ತಾನೆ, ಇದೇ ಏರಿಯಾದಲ್ಲಿ ಇದೆಯಾ? ಇನ್ನೇನು ಕಾಲೋನಿ ಲವ್? ಅವತ್ತೇನೋ ಹೇಳ್ತಿದ್ದೆ, ಇಲ್ಲಿರೋರೆಲ್ಲ ಏನೋ ಫಾರಿನ್ ಅವರಂತೆ, ಎಲ್ಲ ಡಾಲರ್ಸ್ ಅವರಂತೆ ಅಂತ. ಹೌದಾ ಗೈಸ್, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಡಾಲರ್ಸ್ ಕಾಲೋನಿ ಅಂತ ಯಾಕೆ ಕರೀತಾರೆ ಅಂತ ಕಾಮೆಂಟ್ ಮಾಡಿ. ಸಾಕಾಗೈತೆ ಗೈಸ್ ಮನೆ ಮಾತ್ರ. ಈ ಥರ ಕಟ್ಸ್ಕೊಂಡ್ಬೇಕು. ಸಾಕಾದಾಗ ಬೆಳೆದೈತಲ್ಲ. ಇದು ನೋಡಿ ಗೈಸ್, ಸಿದಾ ಇದಿತ್ತಾನೆ ಇದು. ಅದೇ ಔಷಧಿಗೆ ಬಿಡ್ತೀವಲ್ಲ ಗಾಯ ಆದರೆ, ಇದು ಪಾರಮ್ ಹೈಬ್ರಿಡ್ ಇದು. ಅದು ನಾಟಿ, ಇದು ಹೈಬ್ರಿಡು. ಅಟ್ಟಿಗೆ ಸೊಪ್ಪು ಅಂತೀವಿ ನಾವು. ಅಟ್ಟಿಕೆ ಅದೇ ಔಷಧಿ. ಇದು ಏನಾದರೂ ಕಿತ್ತೋಗ್ಬಿಟ್ರೆ ಕೈಸಿ ಇಲ್ಲೊಂದು ಹೂವು ಇದೆ ತೋರಿಸ್ತೀನಿ. ಆದರೆ ಏರಿಯಾದಲ್ಲಿ ತುಂಬ ಟೈಪ್ಸ್ ಆಫ್ ಹೂವಿನ ಮರಗಳೆಲ್ಲ ಸಕ್ಕತ್ತಾಗಿದೆ. ಏರಿಯಾ ಮಾತ್ರ ಸೂಪರ್ ಆಗಿದೆ ಗಾಯ್ಸ್. ಏನು ಮಾಡಲು ಹೇಳು ಪೂರ್ವಕ್ಕೆ ಏನಂತಾರೆ ಹೇಳು ಗಾಯ್ಸ್. ಇವನಿಗೆ ಅಪ್ಪ ಇಷ್ಟು ಪೂರ್ವಕ್ಕೆ ಇಷ್ಟು ನಾಲೆಡ್ಜ್ ಇಲ್ವ ಮಲ್ಲು ನಿನಗೆ? ಅದು ನನಗೆ ಯಾವಾಗಲೂ ಕನ್ಫ್ಯೂಷನ್.
ಕನ್ನಡ ಇಂಗ್ಲೀಷ್. ಪೂರ್ವಕ್ಕೆ ಈಸ್ಟ್ ಅಂತಾರೆ, ಬಿಸ್ನೆಸ್ ಪಶ್ಚಿಮಕ್ಕೆ ವೆಸ್ಟ್ ಅಂತಾರೆ, ಸರಿನಾ? ಉತ್ತರಕ್ಕೆ ನಾರ್ತ್ ಅಂತಾರೆ, ದಕ್ಷಿಣಕ್ಕೆ ಸೌತ್ ಅಂತಾರೆ. ಕರೆಕ್ಟಾಗಿ ಹೇಳ್ಬೇಕಂತಿದ್ದ. ಬೈಲೆ ಕುತ್ಕೊಳ್ಳೋಣ, ಅದೇ ಅವನಿಗೆ ಪ್ಲೇಸ್ ಸಕ್ಕದಾಗೈತೆ. ಬರ್ರೋ ಮಲ್ಲು, ಬಾರಲ್ಲೇ ಚೆನ್ನಾಗೈತೆ. ಅಯ್ಯಪ್ಪ ಯಪ್ಪ, ಯಾರವನು ಹುಡುಗನ ವೀಡಿಯೋ ಮಾಡ್ಬಿಡ ಮರೆ. ಮಾಡ್ತಾ ಇಲ್ಲ ಕಂಬಾರಲ್ಲಿ. ನಿಮ್ಮ ಕೈಲೇ ನಡ್ಕೋತೀನಿ ಈಗ. ಏನು ಮಲ್ಲಿ ಬಳ್ಳಿಗಳೆಲ್ಲ ಎಷ್ಟೊಂದು ಬೆಳೆದವೆಲ್ಲ. ಇದು ಪ್ರೈಮರಿ ಸ್ಕೂಲು ಜಗ್ಲಿ ಮೇಲೆ ಬಣ್ಣ ನಡೀತೀನಿ. ಅದಾರು ನಮ್ಮಿಂದ ಒಂದು ಸೀನಿಯರ್ ಚೆನ್ನಾಗಿ ಆ ಹುಡ್ಗನ್ ಥರನಾ? ಇದ್ಮೇಲೆ ಕೈಲೇ ನಡೀತಿದ್ದ ಆ ಹುಡ್ಗನ್ ಥರನಾ? ಅದು ಫುಲ್ಟಿ ನೀನು ಟ್ರೈ ಮಾಡಿ ಮಲ್ಲು ಒಂದ್ಸಲಿ. ಹೊಡಿತಿರ್ಲಿಲ್ಲ. ಕಾಮೆಂಟ್ ಎಲ್ಲ ಕಣೋ, ಕರೆಕ್ಟಾಗಿ ನೋಡೋದೆ ಕಂತ್ರಿ. ಗೈಸ್ ಇಲ್ಲಿ ಎಲ್ಲ ಆಡಿ ಬೆಂಗು ಕಾರ್ಗಳನ್ನೇ ರೋಡ್ ಸೈಡಲ್ಲಿ ನಿಲ್ಸೋರು. ನಮ್ಮ ಕಡೆ ಎಲ್ಲ ಅದಕ್ಕೆ ಅಂತಲೇ ಒಂದು ಗೂಡು ಮಾಡಿಸ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಇಷ್ಟು ಕಾಸ್ಟ್ಲಿ ಇರಬೇಡ ಏರಿಯಾ ಇದು, ಇಲ್ಲೇ ಗೊತ್ತಾಗೋಯ್ತದ್ದು. ಹಾಂ ಮಲ್ಲು ಚೆನ್ನಾಗೈತೆ ಕಣೋ, ಇಲ್ಲಿ ಹೋಗಂಗಿಲ್ಲ ಒಳಗಡೆ. ಮತ್ತು ಹುಡುಗ ಹೋಗಿ ಏನೋ ಮಾಡ್ತಾ ಇದ್ದ ಅಲ್ಲಿ. ಅವನ್ನ ಕೈಲಿ ಬರಿಗಾಲಲ್ಲಿ ಹೋಗಿದ್ದು. ಬರಿಗಾಲಲ್ಲೂ ನೋಡೋರ ಕಂಬಕ್ಕೆ ಅದು ಒಂಥರ ಈ ಕಲ್ಲಿ ಯಾಕೆ ಹಿಂಗೆ ಬಿಟ್ಟವ್ರೆ ಹೇಳು? ತುಳಿಬಾರ್ದು ಕಣೋ ಮನೆ ಬಾ ನಿನ್ನಂತವ್ರಿಂದನೇ ನಮ್ಮ ಇಂಡಿಯಾರ್ದ ಹಿಂಗಾಗಿರೋದು. ಇದು ಕಲ್ಲು, ನೀನು ತುಳಿದು ಕರ್ಗೋಗ್ಬಿಡ್ತದೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವ ನಿನಗೆ? ಟಿಪ್ಪು ಸುಲ್ತಾನ್ ಇದನ್ನ ಗೊತ್ತೇನೋ. ಈಗ ತುಳಿದಿದ್ಯಲ್ಲ, 1 ಇಂಚ್ ಕರ್ಗಿರ್ತದೆ ಗೊತ್ತಾ ನಿಂಗೆ? ಅದು ಬಲ್ಲು 1 ಇಂಚ್ ಕರ್ಗೋಗ್ಬಿಡ್ತದೆ ಅದು. ನೀನು ಅವಾಗಲೇ ನನಗೆ ಹೇಳಿದಲ್ಲ, ನೀನು ಹುಲ್ಲು ಮೇಲೆ ತುಳಿದ್ರೆ ಹುಲ್ಲು ಹೋಗ್ಬಿಡ್ತದೆ ಅಂತ. ಹಂಗೆ ನೀನು ಕಲ್ಲು ತುಳಿದ್ರೆ ಕಲ್ಲೇ ಕರ್ಗೋಗ್ಬಿಡ್ತದೆ. ಎಲ್ಲನೂ ಎಲ್ಲದಕ್ಕೂ ಅಪ್ಲೈ ಮಾಡ್ಬೇಡ. ನಾವು ಅಪ್ಲೈ ಮಾಡ್ತೀವಿ, ಅಲ್ಲಿ ಹೋಗೋದು ಬೇಡ, ದೊಡ್ಡವ್ರವ್ರು ನಾವು ಇಲ್ಲಿ ಹೋಗೋದು ಬನ್ನಿ. ಆ ಹುಡುಗ ಕಾಣಿಸ್ತಿಲ್ಲ. ಹೆಂಗೆ ಇನ್ನೊಂಚೂರು ಸ್ಪೀಡು ಸೀದಾ ಲವ್ ಅದೇ ನಾನು ಹೇಳ್ತೀನಿ. ಇನ್ನೊಂಚೂರು ಸ್ಪೀಡು ಕೈಗೆ ಮುರ್ಕಂದೆ. ಲವ್ ಜಾಸ್ತಿ ಹೈಟ್ ಇದ್ದೀನಿ ಅಂತ ಶೋ ಅಪ್ ಕೊಡ್ಬೇಡ. ಹೆಂಗ್ ಮಾಡ್ಬೋದು ಇದನ್ನ? ಮಾಡೋದು ನೋಡ್ಬಿಟ್ಟು ಹೊಂಟೆ ಹೋದ್ರು ಅವರು. ಇಲ್ಲಿ ಮಾಡೋಣ ಆಮೇಲೆ, ಇಲ್ಲ ಐತಲ್ಲ ಏನೇನು ಎಕ್ಸ್ಪೆರಿಮೆಂಟ್ಸ್ ಇದಾವೆ. ನೀನು ಮಾಡೋ ಒಂದ್ಸಲ, ಅವ್ನು ಮಾಡ್ತಾನೆ ಕ್ಯಾಪ್ಚರ್ ಮಾಡೋದನ್ನ. ಇದು ಮಾಡಿಸಿದ್ದು ಎಷ್ಟೊತ್ತು ನಿಂತ್ಕಂದೆ? ಇಲ್ಲಿ ನಮ್ಗೆ ಕೇಳ್ದಾಗ ಮಾಡು, ನೀ ಯಾವಾಗಲೇ ಮಾಡ್ಬಿಟ್ರೆ ಆಡ್ಲಾ ಕರೆಕ್ಟಾಗಿ. ಏಯ್ ಹಂಗ ಆಡ್ಬಿಡ, ಕೈ ಜಾರ್ತಾವ ಅವು. ಕೈಲಿ ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಹಳ್ಳಾಡಂಗಿಲ್ಲ, ಸುಮ್ಮನೆ ಆಟಾಡ್ಬೇಕಣ. ಹೋಲ್ಡ್ ಮಾಡಿ ಇಟ್ಕೋಬೇಕಾಯ್ತು. ನನ್ನ ಕೈಲಾಗಲ್ಲ ಗುರು. ಬಿಡು, ಇಲ್ಲಿ ಹೊಸಿ ಥರ ಹೂವಿಲ್ಲ. ಹೌದಾ? ಇವಾಗಲೇ ತೋರಿಸ್ಬಿಡಿ ಇವತ್ತೇ ಎಲ್ಲ. ಗೈಸಿ ಹೂವು ನೋಡಿ ಗೈಸಿ, ಸಕ್ಕತ್ತಾಗಿದೆ ಮಚ್ಚ. ಇಲ್ಲಿ ನೋಡಿಸಿದೆ, ಇಲ್ಲೊಂಥರ ಡಿಫ್ರೆಂಟ್ ಆಗೈತೆ, ಮುಂದಕ್ಕೆ ಒಂಥರ ಐತೆ. ನೆಕ್ಸ್ಟು ಗೈಸ್ ಇಲ್ಲೊಂಥರ ಹೂವು ಐತೆ ಡಿಫ್ರೆಂಟಾಗಿ. ನೆಕ್ಸ್ಟು ಗೈಸ್ ಇಲ್ಲೊಂದಿದೆ ಡಿಫ್ರೆಂಟಾಗಿರೋ ಹೂವಸಿದೆ. ಹಲೋ ವಿಜಯಲಕ್ಷ್ಮಿನ ನಿಮ್ಮ ಮೇರೆಗೆ ಒಂದ್ಸಲಿ ಕರ್ಕೊಂಬಂದ್ಬಿಡಲ್ಲ. ಆ ಹುಡುಗಿ ಫೋಟೋ ತೆಗ್ದು ಅಪ್ಲೋಡ್ ಮಾಡ್ತಿರ್ತದೆ ಇನ್ಸ್ಟಾಗ್ರಾಮ್ಗೆ. ಹೂವನ ವಿಜಯಲಕ್ಷ್ಮಿ. ನೆಕ್ಸ್ಟ್ ಅಲ್ಲ ಇಲ್ಲೂ ಒಬ್ಬರು ಬಾಸಿದ. ಇಲ್ಲೊಂಥರ ಹೂವು ಇದೆ, ಚೆನ್ನಾಗಿದೆ. ಇದನ್ನು ನಾವು ಹೈಸ್ಕೂಲಲ್ಲ ಪ್ರೈಮರಿ ಸ್ಕೂಲಲ್ಲಿ 1 to 5th ಇದ್ನಲ್ಲ, ಅವಾಗ ನಮ್ಮ ಸ್ಕೂಲಲ್ಲಿ ಇತ್ತು. ಕತ್ರಿ ತಗೊಂಡು ನಾನೇ ಕಟ್ ಮಾಡ್ತಾಯಿದ್ದೆ ಇದನ್ನು ಫುಲ್ಲು. ಇಲ್ಲೊಂದು ಹೂವು ಇದೆ ಗೈಸ್. ಅವ್ರಿಗೆ ಒಳ್ಳೆ ಹೂ ಕಲೆಕ್ಷನ್ ಚೆನ್ನಾಗಿದೆ ನೋಡಿ. ಪಾರ್ಕ್ ಅಂದಮೇಲೆ ತುಂಬ ಹೂವು ಇರುತ್ತೆ, ತುಂಬ ಥರ ದುಂಬಿ ಇರುತ್ತೆ, ತುಂಬ ಥರ ಬರ್ಡ್ಸ್ ಇರುತ್ತೆ. ಅದಕ್ಕೆ ಕಣ ಪಾರ್ಕಿಗೆ ಬರೋದು ನಾವು. ಲೈ ನಿಂತರ ಬರೀ ಹುಡುಗಿರು ನೋಡೋಕೆ ಬರ್ತಾರೆ ಅನ್ಕಂಡ. ನಾವು ಹುಡುಗಿರು ನೋಡೋಕೆ ಬರಲ್ಲ ಮಲ್ಲು ಪಾರ್ಕಿಗೆ. ಯಾಕಲ್ಲ ಮಲ್ಲು ಬೆಳಗ್ಗೆ ಆಂಟಿ ಕಾಪಿ ಬೋರ್ಡ್ ಸಿಕ್ಕಿತಾವಲ್ಲ, ಇವು ಆಂಟಿ ಹಾಕೊಂಡು ಓಡಾಡ್ತಾರೆ ವಾಪಸ್ ಜನ. ಈ ಥರ ಹಂಗೆ ಹೂವು ಉದುರ್ತಾ ಇರ್ತದಲ್ಲ ಗೈಸ್. ಇಲ್ಲಿ ಒಂದೊಂದೇ ಹಂಗೆ ಹೂವು ಉದುರ್ತಾ ಇದೆ. ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ವಿತೌಟ್ ಮೈ ಪರ್ಮಿಷನ್ನು. ಅದು ಕ್ಯಾಮ್ರಾನು ಹಿಡ್ಕೊಳಕ್ಕೆ ಬರೋದಿಲ್ಲ. ಹಿಡ್ಕೋತೀನಿ ನಿಂತ್ಕೊಳ್ರ ಅಂತ ಅದು ಮಾಡಲ್ಲ. ಏನರಲ್ಲ ನೀವು ಲೈ
ಗೈಸ್ ಒಳ್ಳೆ ಕ್ಯಾಪ್ಚರ್ ಮಾಡ್ತಿದ್ದೆ ಗೈಸ್ ಒಂದು ಓಡಾಗ್ಬಿಟ್ಟ ವೇಸ್ಟ್ ನನ್ನ ಮಗ ನಾವು ಬೆಂಗಳೂರಿಗೆ ಬೆಂಗಳೂರಿಂದ ವಾಪಸ್ ಹೋಗಿ ಮತ್ತೆ ಮೂಡ್ತಪ್ಪ ಮೂಡು ಮುಲಿ ಚೆನ್ನಾಗೈತಲ್ಲ ಎಲ್ಲ ಕಲರ್ ಹೂವು ಗೈಸ್ ಇದೀಗ ಬಂದ ಹೊಸ ಸುದ್ದಿ ಮಲ್ಲಿಗೆ ಹೂವಿನಲ್ಲಿ ಚಟ್ನಿ ಮಾಡ್ತಾರ ಪುಟ್ಮಲ್ಲಿ ಸಾಸ್ಕಿ ಗುಲಾಬಿ ಹೂವಲ್ಲಿ ಚಟ್ನಿ ಮಾಡ್ತಾರ ಅಂತನಾ ಮಲ್ಲಿಗೆ ಚಟ್ನಿ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ನೀನು ನಂಬರ್ ಹೇಳ ಹೇಳ ಗೈಸ್ ಒಂದು ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಂಡು ಇವನು ಕಾಲ್ ಮಾಡಿ ರೆಸಿಪಿ ಹೇಳ್ತಾನೆ ಮಲ್ಲಿಗೆ ಹೂವಲ್ಲಿ ಚಟ್ನಿ ಮಾಡೋದು ಹೆಂಗೆ ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನೀವು ಹೇಳಿ ಮಲ್ಲಿಗೆ ಹೂದಲ್ಲಿ ಚಟ್ನಿ ಮಾಡ್ಬೋದು ಅಂತ ಕೇಳ್ತಾರೆ ಆದ್ರೆ ಇವನ್ ಥರ ಥಿಂಕ್ ಮಾಡೋನ್ನ ನನ್ನ ಲೈಫ್ ಇರೋ ನಿಮಿಷ ಕೇಳಿಸ್ಕೊಳ್ರ ಕೇಳಿಸ್ಕೊಳ್ರ ಗೈಸ್ ಇವನ್ ಥರ ಥಿಂಕ್ ಮಾಡೋಣ ನನ್ನ ಲೈಫಲ್ಲಿ ನಾನು ಸಿಕ್ಕೇ ಇಲ್ಲ ಬಿಡಿ ಇನ್ನೊಬ್ಬ ಇಲ್ಲ ಮಲ್ಲುನೇ ಲಾಸ್ಟು ಅಲ್ವಾ ಸಿದಾ ಇವನ್ ಥರ ಥಿಂಕ್ ಮಾಡೋನು ಯಪ್ಪ ಭಯಂಕರ ಥಿಂಕಿಂಗ್ ಪರ್ಸನ್ ಇವನು ಮತ್ತು ಇವತ್ತಿನ ವ್ಲಾಗ್ ಇಷ್ಟೇ ಮುಗಿಸ್ತಾ ಇದ್ದೀನಿ ಬೇರೆ ಏನೂ ಇಲ್ಲ ಏ ಆಯ್ತು ಸುಮ್ಮನಿರಲ್ಲೇ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್ ಯಾರೆಲ್ಲ ಅಡ್ಮೆಂಟ್ ನೋಡ್ತೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್ ಪುಟ್ಮಲ್ಲೂರು ಏರಿಯಾದಲ್ಲಿ ರಂಗೋಲಿ ಸ್ಪರ್ಧೆ ಮಾಡಿದ್ದಾರೆ ಗೈಸ್ ಫುಲ್ಲು ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಪುಟ್ಮಲ್ಲೂರ ಮನೆ ಏರಿಯಾದಲ್ಲಿ ತಗೊಳ್ಳೋ ಬರ್ತೀವಿ ನಾವು ಲೈ ಯಾರಲ್ಲ ಒಂದು ಮೆಂಟು ಏನ್ಸಿದ್ದ ಇಷ್ಟೊಂದು ರಂಗೋಲಿ ಬಿಟ್ಬಿಟ್ಟವ್ರೆ ಅಲ್ಲ ಸಿದ್ದ ನಿನ್ನ ಪ್ರಕಾರ ಯಾವುದಕ್ಕೆ ವಿನ್ನಿಂಗು ಅಲ್ಲ ಏನು ಏನಂತಾರದು ಅದೇ ಅಲ್ಲ ನಂದು ಅದೇ ಹಾಂ ಇಷ್ಟೇ ಗಾಯ್ಸ್ ಇಷ್ಟೇ ಬರ ಅಷ್ಟೇ ಕಂಬರಲ್ಲಿ ಅಷ್ಟೇ ಕಣ ಹಾಂ ಏನಿದು ಬೃಹತ್ ಶೋಭಾಯಾತ್ರೆ ಮತ್ತು ರಾಮನವಮಿ ಪ್ರಯುಕ್ತ ಇಲ್ಲಿ ರಥ ಏನೋ ತಯಾರು ಮಾಡ್ತಾ ಇದ್ದಾರೆ ಮೆರವಣಿಗೆಗೆ ಪುಟ್ಮಲ್ ಅವರು ಇಲ್ಲೇನೋ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ತಗೊಳ್ಳ ಅವು ಏನು ಅಷ್ಟೊಂದು ತಗೊಂಡಿದ್ಯಾ 1 kg 1 kg ಅಲ್ಲ 2 kg ಬರ್ತಾವು ಏನ ಪಕ್ಕ ಬರ್ತಾವೆ 2 kg ಇವಾಗ ಎಲ್ಕೆ ಬೇಡವಾ 1 kg ಬರ್ತಾವ ಕಣ ಉದ್ದಿನಕಾಯಿ ಕೈ ಏನ್ಕೆಲ್ಲ ನಿಮ್ಕಣ ಹಾಕೋ ಒಳ್ಳೆ ಮಸ್ತಾಗಿ ತಯಾರಿಸ್ತಾ ಇದ್ದಾರೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಗೈಸ್ ಐ ಲೈಕ್ ದಿಸ್ ಫಸ್ಟ್ ಪ್ರೈಸ್ ನೋಡೋ ಹೇಳಿರ್ತೀನಿ ಫಸ್ಟ್ ಪ್ರೈಸ್ ಏನೋ ಕೊಟ್ಟರೆ ಇದಕ್ಕೆ ಹೋಗೋದು ನನಗೆ ಹೇಳಪ್ಪ ಮೇಲೆ ನೀನು ಆಯ್ತಾ ಗೈಸ್ ಆನೆ ಹೋಯ್ತಾ ಅದಿಲ್ಲ ಆನೆ ಇನ್ನೊಂದು ಹಾಫ್ ಆನ್ ಅವರ್ 9 ಗಂಟೆ 10 ಗಂಟೆ ಎಲ್ಲ ಗೈಸ್ ನಿಜವಾಗಿ ಹೇಳ್ಬೇಕು ಅಂದರೆ ಈ BBMP ಇದಾರಲ್ಲ ಅವ್ರಿಗೆಲ್ಲ 40,000 ರೂಪೀಸ್ ಸ್ಯಾಲ್ರಿ ಪರ್ ಮಂತ್ಗೆ ಗಬ್ಬಲ್ ಹೋಗಿ ನಿಂತ ಗೋರ್ ಗೊತ್ತಾಯ್ತು ಅಲ್ಲ ನಾನು ಏನಾದ್ರೂ ಮಾತಾಡಿದ್ನ ಗುರು ಅದ್ರ ಬಗ್ಗೆ ಅದಕ್ಕೆ ಕೊಟ್ಟರೆ ಜಸ್ಟ್ ಹೇಳಿದ್ದು ಗುರು 40,000 ಸಂಬಳ ಅಂತ ಹೇಳ್ತಾ ಇದ್ರು ನಾವು ಹೋಗಿ ಸೇರ್ಕೊಬಿಡಲ್ಲ ಗಾಡಿ ಇರುತ್ತವು ಅಂತ ನೋಡೋ ಅದು ಕಸ ಹಾಕ್ತಾರ 1,000 ದುಡ್ಡು ಕೊಟ್ಟರೆ ಕಸ ಹಾಕ್ದವ್ರು 1,000 ಲಾಸ್ಟ್ ಬ್ಲಾಕೆಲ್ಲ ಮಾಡಿದ ಈ ಬ್ಲಾಕಲ್ಲಿ ಹೇಳ್ತಾ ಇದ್ವಿ ಆ ಥರ ಹೇಳಿಸ್ಬಿಟ್ಟು ಇದು ಮಾಡಬೇಕು ಇಲ್ಲೇ ನೋಡಿ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಏನಂತ ಯಾವ್ದು ನೋಡಿ ಕಸ ಹಾಕ್ಬಿಟ್ರೆ 1,000 ಕೊಡ್ತಾರೆ ಅಂತ ಅಂತ ನೀನು ಒಂದು ಇದು ಸೆಟ್ ಮಾಡ್ಬಿಟ್ಟಿದ್ದು ಯಾವ್ದಾದ್ರು ಗೊತ್ತಲ್ಲ ಅಂತ ಅದು ಹಾಕ್ಬಿಟ್ಟು ಅದಕ್ಕೆ ಹೇಳೋದು ಈ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟೈಮ್ ಸಿಗ್ತಲ್ಲ ನನಗೆ ಅದಕ್ಕೆ ಅದೇ ಏನೋ ಹೋಟೆಲ್ ನಮ್ದು ರನ್ನಿಂಗ್ ಈ ವ್ಲಾಗ್ ಅಪ್ಲೋಡ್ ಮಾಡಕ್ಕೆ ನನ್ನ ಕೈಲಿ ಆಯ್ತಾ ಟೈಮ್ ಸಿಗ್ತಾ ಇಲ್ಲ ಇನ್ನು ಅದಕ್ಕೆ ಎಡಿಟ್ ಮಾಡಿ ಫಾ ಅಂತ ಹಾಕಿ ಎಡಿಟ್ ಮಾಡೋಷ್ಟಕ್ಕೆ ನನ್ನ ಟೈಮ್ ಆಗ್ಬಿಟ್ಟಿರ್ತದೆ ಆಂಟಿ ಇರ್ತದ ನೀನು ಟೈಮ್ ಸ್ಪೆಂಡ್ ಮಾಡೋದು ಆಯ್ತದ ಯಾವ ಆಂಟಿನಪ್ಪ ಯಪ್ಪ ಈಗ ಒಂದು ಬಾಯಿಗೆ ಇಟ್ಟಾಕ ಮನೆ ತಗೊಳ್ಳೋದಿದ್ರೆ ಮಾತ್ರ ಮಾಡಬೇಕು ನಾವು ಸೇಲ್ ಮಾಡ್ತಾ ಇದೀವಿ ಅದೇ ಕನ್ಸಲ್ಟೆಂಟ್ ಕಣೋ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಹತ್ರನೇ 5 ನಿಮಿಷ 10 ನಿಮಿಷ ಮಾತಾಡೋದು ಅದೇ ಈ ಥರ ಎಲ್ಲ ಮಾತಾಡೋ ಬ್ಲಾಗಲ್ಲಿ ಪ್ಲೀಸ್ ದಯವಿಟ್ಟು ಸುಮ್ಮನೆ ಇದ್ಬಿಟ್ರೆ ಸರಿ ಟೈಮ್ ಇಲ್ಲ ಅಂತ ಇರೋ ಯಾಕೆ ನೀನೇ ಹೇಳಿದಿಲ್ಲ ಟೈಮ್ ಇಲ್ಲ ಅಂತ ಅದಕ್ಕೆ ಅಲ್ಲಪ್ಪ ಯಪ್ಪ ಯಾರಾದರೂ ಎಡಿಟರ್ ಇಡಬೇಕಾಯ್ತದೆ ದುಡ್ಡು ಕೊಡಬೇಕಲ್ಲ ಕಾಸಿಲ್ಲ ನನ್ನ ಹತ್ರ ಅಂದ್ಬಿಟ್ಟು ಯಾರನ್ನೂ ಎಡಿಟರ್ ಇಟ್ಟಿಲ್ಲ ಅಷ್ಟೇ ನಾನಿನ್ನ ಕಾಸಿದ್ರೆ ಎಡಿಟರ್ ಇಟ್ಬಿಟ್ಟು ಕ್ಲೀನಾಗಿ ಎಡಿಟ್ ಮಾಡಿ ಹಾಕ್ಬೋದಿತ್ತು ಇವ್ನು ವೇಸ್ಟ್ ಅನ್ನೋದು ಫ್ರೀ ಆಗಿರ್ತಾನೆ ಮಾಡ್ಬೋದು ಏನು ಹೇಳ್ಬೇಕು ಹಾಂ ಫ್ರೀಯಾಗಿ ಮಾಡೋರು ಯಾರು ಫ್ರೀಯಾಗಿ ಮಾಡ್ಕೊಡ್ತಾರೆ ಬಾ ನಿನಗೆ ಸುಮ್ಮನೆ ಬಾ ಮೇಲೂ ತಲೆ ತಿನ್ಬೇಡ ನಾನು ಅದಕ್ಕೆ ಹಾಕ್ಬೇಕು ಅಲ್ಲನಾ ಅದಕ್ಕೆ ಚೈನ್ ಹಾಕ್ಬೇಕು
ಗೈಸ್ ಅವಾಗಲೇ ಅಲ್ಲಿ ಎರಡು ಬೀದಿನ ಹಿಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಹೊಟ್ಟೆಗೆ 2 ಬೆಲ್ಟು, ಕತ್ಕೊಂಡು ಬೆಲ್ಟು, 2 ಚೈನ್ ಹಾಕೊಂಡು ಹಿಡ್ಕೊಂಡು ಹೋಗ್ತೀವಿ. ಸಿದ್ದರಾಜ್ ಹೇಳೋದಕ್ಕೆ ಬೆಲ್ಟ್ ಹಾಕಿ ಚೈನ್ ಹಾಕಿ ಹಿಡ್ಕೊಂಡು ಹೋಗೋಂಥ ನಾಯಿಗಳು ಇವು ಅಂತ. ಆ ಥರ ವೀಡಿಯೋ ಮಾಡ್ತೋರ್ಸಿದ್ರೆ ಹೇಳ್ಬೋದು. ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿಲ್ಲ ನಮಗೆ. ಗೈಸ್ ಸ್ವಲ್ಪ ಟೈರ್ಡ್ ಆಗ್ಬಿಟ್ಟು ಸ್ಟಾಮಿನ ಇಲ್ಲ ಗೈಸ್ ನನ್ನ ಹತ್ರ. ಈಗ ಸ್ಟಾಮಿನ ಖಾಲಿ ಆಗ್ಬಿಟ್ಟಿದೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಬ್ಬ ಯಾರಾದ ನನ್ನ ಹೇಳ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.